ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾಗಚಂದ್ರ ಬರೆದ ಪಂಪ ರಾಮಾಯಣ ಕೃತಿಯಿಂದ ಆರಿಸಿದ ಕದಡಿದ ಸಲ್ಲಂ ತಿಳಿವಂದದೆ ಪದ್ಯ ಭಾಗದಲ್ಲಿ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸತಕ್ಕಂತ ರಾವಣ ಸೀತೆಯ ಹತ್ತಿರ ಬಂದು, ನೀನು ನಿನ್ನ ನೆಚ್ಚಿನ ರಾಮನ ಮನಸ್ಸನ್ನ ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳಿದಾಗ ಸೀತೆ ಬಹಳ ದುಃಖಿತಳಾಗಿ ರಾವಣನಿಗೆ ಹೇಳ್ತಾಳೆ, ದಶಕಂದರನೇ, 10 ಕೊರಳುಳ್ಳ ರಾವಣನೇ, ನನ್ನ ಮೇಲೆ ಕರುಣೆ ತೋರಿಸುವುದಾದರೆ ಯುದ್ಧದಲ್ಲಿ ರಘುತನುಜನ ರಾಮನ ಆಯುಷ್ಯ ಮತ್ತು ಪ್ರಾಣದವರೆಗೆ ಹೋಗಬೇಡ. ಆಯು ಪ್ರಾಣಂ ಬರೆಗಂ ಬಾರದಿರ್ ಎನ್ನುತ್ತಾ ಆಯುಷ್ಯ ಮತ್ತು ಪ್ರಾಣದವರೆಗೆ ಶ್ರೀರಾಮನ ಪ್ರಾಣವನ್ನ ಹರಣ ಮಾಡುವಲ್ಲಿವರೆಗೆ ಹೋಗಬೇಡ. ನನ್ನ ಮೇಲೆ ಕರುಣೆ ತೋರಿಸುವುದಾದರೆ ಅದನ್ನು ಮಾಡಬೇಡ ಅಂತ ಹೇಳ್ತಾ ಏನು ತಮ್ ಧರಿತ್ರಿಯುಳ್ ಮೈಯನ್ನಕ್ಕು ಮೂರ್ಛೆಗೆ ಸಂದಳ್, ಭೂಮಿಯ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಅದು ಕೂಡ ಶ್ರೀರಾಮನ ಪ್ರಾಣವನ್ನ ಹರಣ ಮಾಡಬೇಡ, ಅಲ್ಲಿವರೆಗೆ ನೀನು ಹೋಗಬೇಡ ಅಂತ ಹೇಳಿ ಅವಳು ಮೂರ್ಛಿತಳಾಗಿ ಬಿದ್ದ ಮೇಲೆ ರಾವಣ ಏನಾದ, ಅಥವಾ ಅವನಿಗೆ ಬಹಳ ಸೀತೆಯ ಮೇಲೆ ಮೋಹ ಇತ್ತು, ಅದು ಕಳೆದು ಹೋಗಿ ಸೀತೆಯ ಮೇಲೆ ಅನುಕಂಪ ಹುಟ್ಟುತ್ತದೆ. ಎಂಥ ಪ್ರೀತಿ ಇವರದು! ಏನ್ ಹೇಳ್ತಾ ಇದ್ದಾಳೆ ಇವಳು? ರಾಮನ ಆಯುಷ್ಯ ಮತ್ತು ಪ್ರಾಣ ತೆಗೆಯುವವರೆಗೆ ನೀನು ಹೋಗ್ಬೇಡ, ಹರಣವನ್ನ ಮಾಡಬೇಡ ಅಂತ ಹೇಳಿ ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ. ಏನಾದ್ರೂ ಮಾಡಿದಾಗ ಹೊಡೆದಾಗ ಮೂರ್ಛೆ ತಪ್ಪುವುದು ಬೇರೆ ವಿಷಯ, ಆದ್ರೆ ಈ ರಾಮನ ಪ್ರಾಣವನ್ನ ಉಳಿಸು, ಅಲ್ಲಿವರೆಗೆ ಹೋಗ್ಬೇಡ, ಅದೇ ನೀನ್ ನಂಗೆ ತೋರಿಸುವ ಕರುಣೆ ಅಂತ ಹೇಳಿ ಮೂರ್ಛಿತಲಾಗಬೇಕಾದ್ರೆ ಎಂತಹ ಉತ್ಕಟವಾದ ಪ್ರೀತಿ ಇವರದು ಅಂತ ಹೇಳಿ ರಾವಣ ಏನ್ ಹೇಳ್ತಾನೆ ಅಥವಾ ಅದರ ಮುಂದೆ ಏನ್ ಮಾಡ್ತಾನೆ ಎಂಬುದು ಪದ್ಯಭಾಗ. ನಾಗಚಂದ್ರ ಅಂತೂ ಬಹಳ ಸುಂದರವಾಗಿ ಈ ಪದ್ಯಭಾಗವನ್ನ ವಿವರಿಸ್ತಾ ಹೋಗ್ತಾನೆ. ಹಾಗಾದ್ರೆ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ರಾವಣ ಏನ್ ಹೇಳ್ತಾನೆ ಎಂಬುದನ್ನ ನೋಡೋಣ ಬನ್ನಿ. ಮುಂದಿನ ಪದ್ಯ ಗಮನಿಸಿ. ಜಾನಕಿ ಮೂರ್ಛಿತೆಯೂ ಆಗೆ ದಶಾನನನ್ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದು ಉಳಿದು ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ ಅಂತ ಉಂಟು ಪದ್ಯದಲ್ಲಿ. ಜಾನಕಿ ಮೂರ್ಛಿತೆಯೂ ಆಗೆ, ಜಾನಕಿ ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ. ಅವಳು ಮೂರ್ಛಿತಳಾದ ಮೇಲೆ, ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ದಶಾನನನಿಗೆ ಅನುಕಂಪೆ ಪುಟ್ಟಿ, ಬಹಳ ಅನುಕಂಪ ಹುಟ್ಟಿತು ಸೀತೆಯ ಮೇಲೆ. ಯಾಕೆ ಹೀಗೆ ಮೂರ್ಛಿತಳಾಗಿ ಬಿದ್ಲು ಅಂತ ಹೇಳಿದ್ರೆ, ರಾಮನ ಮೇಲೆ ಉತ್ಕಟವಾದ, ಬಹಳ ಅಚಲವಾದ, ಬಹಳ ಶ್ರದ್ಧೆಯ ಪ್ರೀತಿ ಇದೆ. ಹಾಗಾಗಿ ಇವಳು ಮೂರ್ಛಿತಳಾಗಿ ಬಿದ್ದಿದ್ದಾಳೆ. ಹಾಗಾಗಿ ಅನುಕಂಪ ಹುಟ್ಟಿತು. ಪುಟ್ಟಿ ಕರುಣಿಸಿ ತನ್ನನ್ನು ತಾನೇ ಪಳಿದು, ತನ್ನನ್ನು ತಾನೇ ಹಳಿಯುವುದು, ಪಳಿ ಪಕಾರಕ್ಕೆ ಹಕಾರ ಅಲ್ಲಿ ಬಂದಿದೆ ಮಕ್ಕಳೇ. ಪಳಿದು ತನ್ನನ್ನು ತಾನೇ ನಿಂದಿಸಿಕೊಂಡು, ತನ್ನನ್ನು ತಾನೇ ನಿಂದಿಸಿಕೊಳ್ತಾನೆ. ಸೀತೆಯ ಮೇಲೆ ಕರುಣೆ ಹುಟ್ಟುತ್ತದೆ. ಕರುಣೆ ಹುಟ್ಟಿದಾಗ, ಅನುಕಂಪೆ ಹುಟ್ಟಿದಾಗ ತನ್ನನ್ನು ತಾನು ನಿಂದಿಸಿಕೊಳ್ತಾನೆ. ಯಾಕೆ ನಿಂದಿಸ್ತಾನೆ? ತನ್ನನ್ನು ತಾನೇ ಪಳಿದು, ಅಲ್ಲಿ ನಿಲ್ಬೇಕು, ಪಳಿದು. ಉಳಿದು ಎಂಬುದು ಉಳಿಯಿತು ಅಂದ್ರೆ ತ್ಯಜಿಸು ಅಂತ ಅರ್ಥ. ತನ್ನನ್ನು ತಾನೇ ಪಳಿದು ಏನನ್ನ ತ್ಯಜಿಸಿದ? ಉಳಿದು ಅಂತ ಉಂಟು. ಪಳಿದು ಫುಲ್ ಸ್ಟಾಪ್ ನಿಲ್ಲಿಸಿ. ಉಳಿದು ಅಂದ್ರೆ ತ್ಯಜಿಸುವುದು, ಬಿಡುವುದು. ಯಾವುದನ್ನ ಬಿಟ್ಟ ಅಂತ ಹೇಳಿದ್ರೆ, ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ. ಕರ್ಮಾಧೀನದಿಂದ, ಈಗ ರಾವಣ ಜನ್ಮತಃ ಕೆಟ್ಟವನಲ್ಲ, ಜನ್ಮತಃ ಯಾರು ಕೆಟ್ಟವರಲ್ಲ ಪ್ರೀತಿ ವಿದ್ಯಾರ್ಥಿಗಳೇ. ಕುವೆಂಪುರವರು ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ಮಗು ಹುಟ್ಟುತ್ತಾ ವಿಶ್ವಮಾನವ, ಬೆಳೆಯುತ್ತಾ ಅದು ಅಲ್ಪ ಮಾನವನಾಗ್ತಾ ಸಾಕ್ತದೆ. ಅದು ಯಾವುದೇ ಇರ್ಬೋದು, ಬೆಳೆಯುವ ಪರಿಸರ ಇರ್ಬೋದು, ವಾತಾವರಣ ಇರ್ಬೋದು, ಸಮಾಜ ಇರ್ಬೋದು, ಅಲ್ಪ ಮಾನವನಾಗಿ ಬೆಳೀತದೆ. ಮತ್ತೆ ಅದನ್ನ ಶಿಕ್ಷಣದ ಮೂಲಕ ವಿಶ್ವಮಾನವನ್ನಾಗಿ ರೂಪಿಸುವುದೇ ಶಿಕ್ಷಣದ ಮೂಲ ಧ್ಯೇಯ ಆಗಬೇಕು ಅಂತ ಕುವೆಂಪು ಹೇಳ್ತಾರೆ. ಇಲ್ಲಿ ರಾವಣ ಸೀತೆಯ ಮೇಲೆ ಮೋಹ ಬಂದು ಸೀತೆಯನ್ನ ಅಪಹರಣ ಮಾಡಿದ್ದಾನೆ. ಅದು ಹಿಂದಿನ ಜನ್ಮದ ಅಥವಾ ಹಿಂದೆ ಮಾಡಿದ ಯಾವುದೋ ಕರ್ಮದ ಫಲ, ಕರ್ಮದ ಅಧೀನ, ಕರ್ಮಾಧೀನದಿಂದಾಗಿ
ಅದರಿಂದ ಹುಟ್ಟಿದ ಸಮುತ್ಪನ್ನ, ಸಮವಾಗಿ ಉತ್ಪನ್ನವಾದ್ದು, ಕರ್ಮವಶದಿಂದ ಉತ್ಪನ್ನವಾದ ದುರ್ಅಘ, ದುರ್ ಅಂದ್ರೆ ಕೆಟ್ಟ, ಕೆಟ್ಟ ಪಾಪ, ಕೆಟ್ಟ ಪಾಪದ ದುಷ್ಪರಿಣಾಮ, ಕೆಟ್ಟ ಪರಿಣಾಮವನ್ನ ಕಳೆದ, ತ್ಯಜಿಸಿದ. ಸರಿ ನೆನ್ಪಿಟ್ಕೊಳ್ಳಿ, ಪಳಿದು ಅಲ್ಲಿ ನಿಲ್ಬೇಕು, ಉಳಿದು ಅಂತಿದೆಯಲ್ಲ ಅದು ಮುಂದಿನ ಸಾಲಿಗೆ ಸೇರ್ತದೆ, ಮುಂದಿನ ಪದ್ಯಕ್ಕೆ ಸೇರ್ತದೆ. ಏನನ್ನ ಉಳಿದ, ಏನನ್ನ ತ್ಯಜಿಸಿದ, ಏನನ್ನ ಬಿಟ್ಟ, ಕರ್ಮದ ಅಧೀನವಾಗಿ ಉತ್ಪನ್ನವಾದ, ಕರ್ಮದ ವಶದಿಂದ ಉತ್ಪನ್ನವಾದ ಕೆಟ್ಟ ಪಾಪದ ದುಷ್ಪರಿಣಾಮವನ್ನ ತ್ಯಜಿಸಿದ. ತ್ಯಜಿಸಿದ ಕಾರಣದಿಂದಾಗಿ ಸೀತೆಯ ಮೇಲೆ ಅನುಕಂಪೆ ಮತ್ತು ಕರುಣೆ ಹುಟ್ಟಿದ್ದು, ಸೀತೆಯ ಮೇಲೆ ಅನುಕಂಪೆ ಮತ್ತು ಕರುಣೆ ಹುಟ್ಟಿತು. ಈಗ ನೋಡಿ ಬಹಳ ಚಂದ, ಸೀತೆ ಜಾನಕಿ, ಜನಕನ ಮಗಳಾದ ಕಾರಣ ಜಾನಕಿ, ಜಾನಕಿ ಮೂರ್ಛಿತೆಯು ಹಾಗೆ ದಶಾನನನು ಅನುಕಂಪ ಹುಟ್ಟಿ ಕರುಣಿಸಿ ತನ್ನನ್ನು ತಾನೇ ಹಳಿದುಕೊಂಡು, ತನ್ನನ್ನು ತಾನೇ ಹಳಿತಾನೆ, ನಿಂದಿಸಿಕೊಳ್ತಾನೆ, ಬೈದುಕೊಳ್ತಾನೆ. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪದ ನುಡಿಗಳು, ತನ್ನನ್ನು ತಾನೇ ಹಳಿದುಕೊಂಡು ಏನನ್ನು ತ್ಯಜಿಸಿದ, ಯಾವುದನ್ನು ಬಿಟ್ಟ, ಅನುಕಂಪ ಮತ್ತು ಕರುಣೆ ಹುಟ್ಟಲಿಕ್ಕೆ ಸೀತೆಯ ಮೇಲೆ ಏನನ್ನು ಬಿಟ್ಟ ಅಂತ ಹೇಳಿದ್ರೆ ಕರ್ಮದ ವಶದಿಂದ ಉತ್ಪನ್ನವಾಗಿರುವ ಕೆಟ್ಟ ಪಾಪದ ದುಷ್ಪರಿಣಾಮವನ್ನು ತ್ಯಜಿಸಿದ. ಹಾಗೆ ತ್ಯಜಿಸಿದ ಕಾರಣ ಏನಾಯ್ತು, ಅವನ ಮನವೆಂಬ ಕೊಳ ತಿಳಿಯಾಯಿತು. ಈ ಎರಡು ಪದ್ಯವನ್ನು ಒಟ್ಟಿಗೆ ನೀವು ಅರ್ಥೈಸಿಕೊಳ್ಬೇಕು. ಅದರ ಏನು ಮುಂದುವರಿದ ಭಾಗ, ಮುಂದಿನ ಪದ್ಯದ ಸಾಲುಗಳು ಮಕ್ಕಳೇ. ಅದನ್ನು ತ್ಯಜಿಸಿದ ಕಾರಣ ಅವನ ಮನವೆಂಬ ಕೊಳ ಏನು ಕಲುಷಿತಗೊಂಡಿತ್ತೋ, ಏನು ಅದು ರಾಡಿ ಆಗಿತ್ತೋ, ಅದೀಗ ತಿಳಿಯಾಗಿದೆ. ಶುಭ್ರವಾದ ನೀರು, ಬಹಳ ಚಂದವಾಗಿರ್ತಕ್ಕಂಥ ಸರೋವರವನ್ನ, ಕೊಳವನ್ನ, ನೀರನ್ನ ನೋಡ್ಲಿಕ್ಕೆ ಬಹಳ ಖುಷಿ, ಮನಸ್ಸಿಗೊಂದು ಆನಂದ ಕೊಡ್ತದೆ ಅಂತ. ನೀವೆಲ್ಲಾದ್ರೂ ದೇವಸ್ಥಾನಗಳ ಪುಷ್ಕರಣಿಯನ್ನು ಹೋಗಿ ನೋಡಿ, ಏನ್ ಚಂದ, ಅದು ನೋಡ್ಲಿಕ್ಕೆ ಬಹಳ ಖುಷಿ ಅಂತ ಮನಸ್ಸು ಒಂದು ಪ್ರಸನ್ನಗೊಳ್ತದೆ. ರಾಡಿ ಇಲ್ಲದಿದ್ರೆ, ಅದು ಕದ ಇಲ್ಲದಿದ್ರೆ. ಹಾಗೆ ಇಲ್ಲಿ ರಾವಣನ ಮನವೆಂಬ ಕೊಳ ಪ್ರಶಾಂತವಾಗಿದೆ. ಯಾವಾಗ ಪ್ರಶಾಂತವಾಯಿತು ಅಂತ ಹೇಳಿದ್ರೆ, ನನ್ನ ಕರ್ಮವಶದಿಂದ ಉತ್ಪನ್ನವಾದ ಕೆಟ್ಟ ಪಾಪದ ದುಷ್ಪರಿಣಾಮವನ್ನ ಅವ ತ್ಯಜಿಸಿದ ಮೇಲೆ. ಮುಂದಿನ ಪದ್ಯವನ್ನು ಗಮನಿಸಿ. ಕದಡಿದ ಸಲಿಲಂ ತಿಳಿವಂದದೆ, ತನ್ನಿಂ ತಾನೇ ತಿಳಿದ ದಶವದನಂಗೆ ಆದುದು ವೈರಾಗ್ಯಂ ಸೀತೆಯೊಳ್, ಉದಾತ್ತನುಳ್ ಪುಟ್ಟದಲ್ತೆ ನೀಳಿರಾಗಂ. ಕದಡಿದ ಸಲಿಲಂ ತಿಳಿವಂದದೆ, ಯಾವಾಗ ಅವನು ತನ್ನ ಕರ್ಮವಶದಿಂದ ಉತ್ಪನ್ನವಾದ ಕೆಟ್ಟ ಪಾಪದ ದುಷ್ಪರಿಣಾಮವನ್ನು ಬಿಟ್ಟನೋ, ಆಗ ಅವನ ಮನವೆಂಬ ಕೊಳ ಕದಡಿದ ಸಲಿಲಂ ತಿಳಿವಂದದೆ. ತಿಳಿ ಆಗೋದಿಲ್ವಾ? ಖಂಡಿತ ಆಗ್ತದೆ. ಯಾರೇ ಆಗ್ಲಿ ಪ್ರೀತಿ ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೊಳಕನ್ನ ಬಿಟ್ರೆ, ಅಥವಾ ಇನ್ನೊಬ್ಬರ ಬಗ್ಗೆ ದ್ವೇಷ, ಇನ್ನೊಬ್ಬರ ಬಗ್ಗೆ ಅಸೂಯೆ, ಇನ್ನೊಬ್ಬರ ಬಗ್ಗೆ ಮತ್ಸರ, ಇಂಥದ್ದನ್ನು ನಾವು ಬಿಟ್ರೆ ಮನಸ್ಸು ಬಹಳ ತಿಳಿಯಾಗಿರ್ತದೆ, ಪ್ರಶಾಂತವಾಗಿರ್ತದೆ, ಮನಸ್ಸಿಗೆ ಬಹಳ ಉಲ್ಲಾಸ ಸಿಗ್ತದೆ. ಇಲ್ಲಿ ರಾವಣನಿಗೆ ಈಗ ಹಾಗೆ ಆಗಿದೆ. ಯಾಕಂದ್ರೆ ಸೀತೆಯ ಮೇಲಿನ ಮೋಹವನ್ನ ಕಳ್ಕೊಂಡಿದ್ದಾನೆ. ಪರಂಗನಾವಿರತಿ ವ್ರತಧಾರಿಯಾಗಿದ್ದವ, ಏಕಪತ್ನಿ ವ್ರತಸ್ಥನಾಗಿದ್ದವ. ಅವನ ಆಸ್ಥಾನದಲ್ಲಿ ಅನೇಕ ಜನ ಸ್ತ್ರೀಯರಿದ್ರು. ಆದ್ರೆ ಅವರು ಯಾರನ್ನು ಕೂಡ ಅವ ಬಯಸಿ ಬೇಕು ಅಂತೇಳಿ ಕರ್ಕೊಂಡು ಬಂದಿಟ್ಟದ್ದಲ್ಲ, ಆ ಸ್ತ್ರೀಯರೇ ಬಯಸಿ ಬಂದವರು ಅಂತ ನಾಗಚಂದ್ರ ಹೇಳ್ತಾನೆ. ಹಾಗಾಗಿ ಏಕಪತ್ನಿ ವ್ರತಸ್ಥನಾಗಿದ್ದವ ಅವ. ಆದ್ರಿಂದ ಈಗ ಅವ ಬಹಳ ತಿಳಿಯಾಗಿದ್ದಾನೆ. ಕದಡಿದ ಸಲಿಲಂ ತಿಳಿವಂದದೆ. ತಿಳಿ ಆಗದೆ ಇರ್ತದ? ಖಂಡಿತ ಆಗ್ತದೆ. ಯಾಕಂತ ಹೇಳಿದ್ರೆ ಹುಟ್ಟುತ್ತಾ ಯಾರು ಕೆಟ್ಟವರಾಗಿರುವುದಿಲ್ಲ. ಯಾವುದೋ ಸಮಯ ಸಂದರ್ಭ ಈ ರೀತಿ ಮಾಡಿಸ್ತದೆ, ಆಮೇಲೆ ಒಳ್ಳೆಯವನಾಗಲಿಕ್ಕೆ ಅವಕಾಶ ಇದೆ ಎಂಬುದನ್ನು ನಾಗಚಂದ್ರಲ್ಲಿ ಹೇಳ್ತಾನೆ. ಕದಡಿದ ಸಲಿಲಂ ತಿಳಿವಂದದೆ, ತನ್ನಿಂ ತಾನೇ ತಿಳಿದ. ತಾನು ಯಾರು, ತನ್ನನ್ನು ತಾನೇ ತಿಳಿದುಕೊಂಡ, ತನ್ನನ್ನು ತಾನೇ ಹಳಿದಾಗ, ಪಶ್ಚಾತ್ತಾಪ ಆದಾಗ ಅವನು ಯಾರು ಎಂಬುದರ ಅರಿವಾಯಿತು. ರಾವಣ ಯಾರು, ಏನು ಅದ್ಭುತ ರಾವಣ ಅವ ಅಲ್ವಾ. ನೀವು ರಾವಣನ ಗುಣಗಾನವನ್ನ ದುರಂತ ರಾವಣ ಕೃತಿಯಲ್ಲಿ BM ಶ್ರೀಕಂಠಯ್ಯನವರು ಬಹಳ ಚಂದ ಬರಿತಾರೆ ಅಂತ. ಏನ್ ಚಂದ ರಾವಣ ಅಂತ ಹೇಳಿದ್ರೆ, ಏನ್ ಅದ್ಭುತವಾಗಿ ಕಟ್ಟಿದ್ದ ಲಂಕೆಯನ್ನ. ಬಹಳ ಹೇಳಬೇಕು ಅಂತ ಹೇಳಿದ್ರೆ, ಹನುಮಂತ ಲಂಕೆಯನ್ನ ನಾಶಪಡಿಸ್ತಾನಲ್ಲ ವಾಲ್ಮೀಕಿ ರಾಮಾಯಣದ ಪ್ರಕಾರ. ಆ ನಾಶಪಡಿಸಿದ ಲಂಕೆಯನ್ನ ಬರೇ 3 ತಿಂಗಳ ಒಳಗಾಗಿ ಮತ್ತೆ ಕಟ್ಟಿದ್ದಾನೆ ರಾವಣ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ ಏನು ಆಡಳಿತಗಾರನಾಗಿದ್ದ. ಇನ್ನು ಪುಷ್ಪಕ ವಿಮಾನವನ್ನು ಇಟ್ಟುಕೊಂಡಿದ್ದ, ಕುಬೇರನಿಂದ ಅದನ್ನ ತಗೊಂಡು ಬಂದು ಇಟ್ಕೊಂಡಿದ್ದ. ಇಡೀ 3 ಲೋಕಗಳನ್ನ ತನ್ನ ಕೈ ಮುಷ್ಟಿ ಒಳಗೆ ಇಟ್ಕೊಂಡು ಆಳ್ತಾ ಇದ್ದ ಒಬ್ಬ ಅದ್ಭುತ ಪ್ರಚಂಡ ಶಕ್ತಿಶಾಲಿ ರಾವಣ ಅವ. ತನ್ನನ್ನು ತಾನೇ ತಿಳಿದ, ನಾನು ಯಾರು, ಯಾಕೆ ಒಂದು ಹೆಣ್ಣಿನ ಮೋಹಕ್ಕೆ ಬಲಿಯಾದೆ, ನಾನು ಯಾಕೆ ಬಿದ್ದೆ,
ಎಂಥ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಬರೀ ಲಂಕೆಗೆ ಮಾತ್ರ ಈ ವಿಷಯ ಗೊತ್ತಾದ್ದಲ್ಲ, ಇಡೀ ಜಗತ್ತಿಗೆ ಗೊತ್ತಾಯ್ತು. ಇಡೀ ಜಗತ್ತಿಗೆ ಗೊತ್ತಾಗೋದು ಅಲ್ಲ ಮಕ್ಕಳೇ, ಇವತ್ತಿಗೆ ಕೂಡ ರಾವಣ ದುಷ್ಟ ಅಂತ ನಾವು ಬ್ರಾಂಡ್ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸೀತೆಯನ್ನು ಅಪಹರಣ ಮಾಡಿದ್ದವ. ಹಾಗಾಗಿ ಮೋಹದ ಕಾರಣಕ್ಕೆ ಇಲ್ಲಿ ತನ್ನನ್ನು ತಾನೇ ತಿಳಿದ ದಶವದನಂಗೆ ಆದುದು ವೈರಾಗ್ಯ ಸೀತೆಯಲ್ಲಿ ವೈರಾಗ್ಯ ಮೂಡಿತು. ನಾನು ಯಾಕೆ ಹೀಗೆ ಮಾಡಿದೆ, ಇಂಥ ಅದ್ಭುತ ಪ್ರೀತಿ ಇರ್ತಕ್ಕಂಥ ಗಂಡ ಹೆಂಡತಿಯನ್ನ ಬೇರೆ ಮಾಡಿದ್ನಲ್ಲ, ಈ ಸೀತೆ ನಂಗೆ ಬೇಡ, ವೈರಾಗ್ಯ ಹುಟ್ಟಿತು. ಸೀತೆಯುಳ್ ಆದುದು ವೈರಾಗ್ಯ. ಉದಾತ್ತನಾದವ ಅವ, ಉದಾತ್ತನುಳ್ ಪುಟ್ಟದಲ್ತೆ ನೀಳಿರಾಗಂ ಶ್ರೇಷ್ಠನಾದವ. ಅದರಲ್ಲಿ ಎರಡು ಮಾತೇ ಇಲ್ಲ. ಪರಂಗನಾವರತಿ ವೃತ್ತವನ್ನ ಕೈಗೊಂಡವ ಅವ, ಏಕಪತ್ನಿ ವ್ರತಸ್ಥನಾಗಿದ್ದವ ಅವ. ಮತ್ತೆ ತನ್ನ ನಿಜ ಸ್ವಭಾವ ಯಾವುದು, ಅದೇ ಪರಂಗನಾವರತಿ ವೃತ್ತದ ಆಚರಣೆಯಲ್ಲಿ ಇರುವವ, ಏಕಪತ್ನಿ ವ್ರತಸ್ಥನಾಗಿರುವವ, ಸೀತೆಯ ಮೇಲೆ ವ್ಯಾಮೋಹವನ್ನು ಕಳ್ಕೊಂಡವ, ಈಗ ಬಹಳ ಪರಿಶುದ್ಧನಾಗಿದ್ದಾನೆ. ಉದಾತ್ತನಾದವನವನು, ಶ್ರೇಷ್ಠನಾದವನು. ಅವನಲ್ಲಿ ಸ್ಥಿರವಾದ ಪ್ರೀತಿ ಮತ್ತೆ ಹುಟ್ಲಿಕ್ಕಿಲ್ವ. ಸ್ಥಿರವಾದ ಪ್ರೀತಿ ಅಂತ ಹೇಳಿದ್ರೆ ನೀಳಿ ರಾಗಮ್ಮ, ರಾಗ ಅಂದ್ರೆ ಪ್ರೀತಿಯಲ್ಲಿ ನೀಳಿ ರಾಗ, ನೀಳಿ ಅಂದ್ರೆ ಆಳವಾದ ಅಂತ ಅರ್ಥವೂ ಬರ್ತದೆ. ಸ್ಥಿರವಾದ ಪ್ರೀತಿ, ಏನೋ ಒಂದು ಸ್ಥಿರವಾದ ಪ್ರೀತಿ ಅಂತ ಹೇಳಿದ್ರೆ ಸೀತೆ ಇನ್ನೊಬ್ಬನ ಮಡದಿ, ಅವಳ ಮೇಲೆ ನಾನು ಮೋಹವನ್ನ ತಾಳಬಾರದು. ಸೀತೆ ಅಂತಲ್ಲ, ಯಾವ ಸ್ತ್ರೀಯ ಮೇಲೆಯೂ ಮೋಹವನ್ನ ತಾಳಬಾರದು. ನಾನು ಪರಂಗನಾವೃತ್ತಿ ವೃತಧಾರಿ ಆದವನು, ಇದು ಒರಿಜಿನಲ್, ಅವ ಏನಿದ್ದ ಅದು. ಹಾಗಾಗಿ ಉದಾತ್ತನಾದವನವನು, ಶ್ರೇಷ್ಠನಾದವನು. ಅವನಲ್ಲಿ ಮತ್ತೆ ಮೊದಲಿನ ರಾವಣ, ಸೀತೆಯ ಮೋಹಕ್ಕೆ ಬೀಳುವ ಮೊದಲೇ ಇದ್ದಂತಹ ಅವನ ಮನಸ್ಸು ಉಂಟಲ್ಲ, ಅದು ಮತ್ತೆ ಬರ್ಲಿಕ್ಕಿಲ್ವಾ, ಪುಟ್ಟದಲ್ತೆ ಹುಟ್ಲಿಕ್ಕಿಲ್ವಾ ಅಂತ ನಾಗಚಂದ್ರ ಇಲ್ಲಿ ಕೇಳ್ತಾನೆ. ಖಂಡಿತ ಹುಟ್ಟುತ್ತದೆ. ಹುಟ್ಟಿದ ಕಾರಣದಿಂದಲೇ ಅವನಿಗೆ ಮತ್ತೆ ಸ್ಥಿರವಾದ ಪ್ರೀತಿ, ಅವನ ನಿಜವಾದ ಪ್ರೀತಿ, ನಿಜವಾದ ರಾವಣ ಅವ ಮತ್ತೆ ರಿಟರ್ನ್ ಹೋದ ಕಾರಣವೇ ಏನಾದದ್ದು, ತನ್ನನ್ನು ತಾನೇ ಹಳಿದುಕೊಂಡದ್ದು, ಅವನ ಮನವೆಂಬ ಕೊಳ ತಿಳಿಯಾದದ್ದು. ಎಲ್ಲವನ್ನ ಕರ್ಮದಿಂದ ಉತ್ಪನ್ನವಾದ ಆ ಕೆಟ್ಟ ಪಾಪದ ದುಷ್ಪರಿಣಾಮವನ್ನು ಕಳೆದುಕೊಂಡ ಮೇಲೆ ರಾವಣ ತನ್ನ ನಿಜ ಪ್ರೀತಿಗೆ ಮರಳ್ತಾನೆ. ತನ್ನ ಮೂಲ ಏನಿತ್ತೋ ಅಲ್ಲಿಗೆ ಮರಳ್ತಾನೆ. ಅಲ್ಲಿಗೆ ಸೀತೆಯ ಮೇಲಿರುವ ಎಲ್ಲಾ ಮೋಹವನ್ನು ಅವ ಕಳ್ಕೊಂಡ, ಬಿಟ್ಟ, ತ್ಯಜಿಸಿದ ಅಂತ ಅರ್ಥ ಬರ್ತದೆ. ಇದಕ್ಕೊಂದು ಇಲ್ಲಿ ಬಹಳ ಚಂದದ ಉದಾಹರಣೆಯನ್ನು ಕೂಡ ಕವಿ ನಾಗಚಂದ್ರ ಕೊಟ್ಟಿದ್ದಾನೆ. ಮುಂದಿನ ಪದ್ಯವನ್ನ ಗಮನಿಸಿ ಸ್ನೇಹಿತರೆ, ಬಹಳ ಚಂದ ಇದೆ ಅದು. ಪತ್ತು ವಿಡದಿರ್ದನೆ ರವಿ ಪತ್ತಿದ ಸಂಧ್ಯಾ ಅನುರಾಗಮಂ ಮನದಳಿಪಿಂದ ಎತ್ತಾನುಂ ಪೊಲ್ಲೆನಿಪುದನ್ ಉತ್ತಮನ್ ಆಚರಿಸಿ ಪತ್ತು ವಿಡದಿರ್ದನೆ. ಬಹಳ ಚಂದವಾಗಿ ವಿವರಿಸ್ತಾನೆ. ಪತ್ತು ವಿಡದಿರ್ದನೆ, ಪತ್ತು ಅಂತ ಹೇಳಿದ್ರೆ ಅಂಟು, ಹತ್ತಿಕೊಳ್ಳುವುದು, ಮೆತ್ತಿಕೊಳ್ಳುವುದು ಅಂತ ಅರ್ಥ. ಹತ್ತು ಅಂತ ಹೇಳಿದ್ರೆ ಈಗ ವಿವಿಧಾರ್ಥ ಕೂಡ ಕೇಳ್ತಾರೆ, ನಾನಾರ್ಥಕಗಳನ್ನು ಬರೆಯಿರಿ. 10 ಅಂತ ಹೇಳಿದ್ರೆ ಒಂದು ಸಂಖ್ಯೆ, 10 ಅಂತ ಹೇಳೋ ಸಂಖ್ಯೆ ಉಂಟು. ಇನ್ನೊಂದು 10 ಅಂತ ಹೇಳಿದ್ರೆ ಏರು, ಮೇಲಕ್ಕೆ ಏರೋದು. ಇನ್ನೊಂದು 10 ಅಂತ ಹೇಳಿದ್ರೆ ಮೈಗೆ ಹತ್ತೋದು, ಊಟ ಮಾಡಿದ್ದು ಮೈಗೆ ಹತ್ತುವುದಿಲ್ಲ ಅಂತ ಹೇಳ್ತಾರಲ್ಲ ಅದು. ಇಲ್ಲಿ ಅಂಟು. ಪತ್ತು ವಿಡದಿರ್ದನೆ ರವಿ, ಯಾರು? ಸೂರ್ಯ. ರವಿ ಅಂದ್ರೆ ಸೂರ್ಯ. ಪತ್ತಿದ ಸಂಧ್ಯಾ ಅನುರಾಗಮಂ, ಸಂಧ್ಯೆಯ ಮೇಲೆ ಅನುರಾಗ ಹುಟ್ಟುತ್ತದೆ ಸೂರ್ಯನಿಗೆ. ಸಂಜೆ ಆಗ್ತಾ ಇದ್ದಂತೆ, ಕತ್ತಲು ಆವರಿಸ್ತಾ ಇದ್ದಂತೆ ಅವನಿಗೆ ಸಂಧ್ಯೆಯ ಮೇಲೆ ಅನುರಾಗ ಹುಟ್ಟುವುದು. ಸಂಧ್ಯಾ ಅಂತ ಹೇಳಿದ್ರೆ ಸಂಜೆಯ ತದ್ಭವ ಸಂಧ್ಯಾ. ಪತ್ತು ಬಿಡದಿರ್ತಾನೆ, ಅಂಟಿದ್ದನ್ನ ಬಿಡುವುದಿಲ್ಲವ, ಕಳಚಿಕೊಳ್ಳುವುದಿಲ್ವ? ಕಳಚಿಕೊಂಡೇ ಕೊಳ್ತಾನೆ. ರವಿ, ಸೂರ್ಯನಿಗೂ ಕೂಡ ಸಂಧ್ಯೆಯ ಮೇಲೆ ಅನುರಾಗ ಹುಟ್ಟುತ್ತದೆ, ಆದ್ರೆ ಅದನ್ನು ಕಳಚಿಕೊಳ್ಳುವುದಿಲ್ವೇವ? ಪತ್ತು ಬಿಡದಿರ್ತಾನೆ, ಬಿಡುವುದಿಲ್ವಾ? ಬಿಡ್ತಾನೆ. ಹಾಗೆಯೇ ಮನದ ಅಳಿಪಿಂದ, ಮನದ ಅಳಿವು, ಮನಸ್ಸು ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇದ್ದಾಗ ಅವ ಮೋಹಕ್ಕೆ ಸಿಕ್ಕಾಕೊಂಡದ್ದು. ಸೀತೆಯನ್ನು ನೋಡಿದ ಕೂಡಲೇ ಬಹಳ ಮನಸ್ಸು ವ್ಯಾಮೋಹಕ್ಕೆ ಒಳಗಾಗ್ತದೆ. ಮನದ ಅಳಿಪಿಂದ ಎತ್ತಾನು, ಕೆಲವೊಮ್ಮೆ ಪೊಲ್ಲೆನಿಪ್ಪುದು, ಕೆಟ್ಟದ್ದು ನಡೆದು ಹೋಗ್ತದೆ. ಮನಸ್ಸಿನ ಅಳಿವಿನಿಂದ ಕೆಲವೊಂದ್ಸಲ ಕೆಟ್ಟದ್ದು ನಡೆದು ಹೋಗ್ತದೆ ಅಲ್ವಾ? ನಮಗೆ ಈಗ ತರಗತಿ ಕೋಣೆಯಲ್ಲಿ ಕೂತಿದ್ದೀರಿ, ಯಾವುದಾದ್ರೂ ಒಂದು ಚಂದದನ್ನು ನೋಡಿದಾಗ ಮನಸ್ಸು ಆ ಕಡೆ ಹೋಗಿ ಪೂರ್ತಿ ಆ ತರಗತಿಯೇ ಏನು ನೆನಪಾಗದಂತೆ ಆಗಿ ಬಿಡುತ್ತದೆ. ಆದರೆ ಮತ್ತೆ ತರಗತಿ ಮುಗಿದ ಮೇಲೆ ನಂಗೆ ನಾನು ಕೇಳಿಸಿಕೊಳ್ಳಿಲ್ಲಲ್ಲ, ಇದು ಎಂಥದ್ದು ಇದು ಅಂತ ನಮ್ಮ ಸ್ನೇಹಿತರಲ್ಲಿ ಕೇಳೋದು, ಅಥವಾ ಮತ್ತೆ ಟೀಚರ್ ಹತ್ರ ಹೋಗಿ ಇದು ಏನು ನೀವು ಇವತ್ತು ಕ್ಲಾಸ್ ಮಾಡಿದ್ದು ನಂಗೆ ಗೊತ್ತಾಗ್ಲಿಲ್ಲ ಅಂತ ಕೇಳುವುದು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಮನದ ಅಳಿಪಿನಿಂದ ಮನಸ್ಸು
ಕಳ್ಕೊಂಡಾಗ ಏನು ಅಂತ ಗೊತ್ತಾಗಿರ್ಲಿಲ್ಲ. ಮತ್ತೆ ನಾನು ಸ್ಥಿರವಾಗಿ ಬಂದ ಮೇಲೆ, ಮತ್ತೆ ವಾಪಸ್ ಬಂದ ಮೇಲೆ ಅದನ್ನ ಸ್ನೇಹಿತರ ಜೊತೆ, ಟೀಚರ್ ಜೊತೆಗೆ ಮತ್ತೆ ಕೇಳ್ತೇವೆ. ಹಾಗೆ ಇಲ್ಲಿ ಬಹಳ ಚಂದ ನಾಗಚಂದ್ರ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಸಂಧ್ಯೆಯ ಮೇಲೆ ಅನುರಾಗ ಉಂಟಾದಾಗ, ಪ್ರೀತಿ ಉಂಟಾಗಿರ್ತಕ್ಕಂಥ ಸೂರ್ಯನಿಗೆ ಅವ ಆ ಅನುರಾಗವನ್ನ ಮಾರನೇ ದಿನ ಬೆಳಿಗ್ಗೆ ಕಳ್ಕೊಳ್ತಾನೆ, ಮತ್ತೆ ಬರ್ತಾನೆ ಅಂತ ತನ್ನ ಮೂಲ ಸ್ಥಿತಿಗೆ. ಹಾಗೆ ಇಲ್ಲಿ ಮನದ ಅಳಿಪಿಂದ ಕೆಲವೊಮ್ಮೆ ಮನದ ಮೋಹಕ್ಕೆ ಸಿಲುಕಿ ಮನಸ್ಸು ಕೆಲವೊಂದ್ಸಲ ಪೊಲ್ಲೆನಿಪ್ಪುದು, ಪೊಲ್ಲು ಅಂದ್ರೆ ಕೆಟ್ಟದ್ದು ಅಂತ, ಕೆಟ್ಟದ್ದು ನಡೀತದೆ. ಆದ್ರೆ ಉತ್ತಮವನ್ನು ಆಚರಿಸಿದ್ರೆ, ಒಳ್ಳೆಯದನ್ನ ಮಾಡಿದ್ರೆ, ಮತ್ತೆ ಒಳ್ಳೆಯದರ ಕಡೆ ಮುಖ ಮಾಡಿದ್ರೆ ಪತ್ತು ವಿಡದಿರ್ದಪನೆ ಮತ್ತೆ ಅವನಿಗೆ ಅಂಟಿಡ್ತಕ್ಕಂಥ ಕಳಂಕ ಹೋಗದೆ ಇರ್ತದ? ಖಂಡಿತ ಹೋಗ್ತದೆ. ಉತ್ತಮವನ್ನು, ಯಾಕಂದ್ರೆ ಉತ್ತಮನಾದವನೇ ರಾವಣ, ಅವನು ಉತ್ತಮವಾದನ್ನ ಆಚರಿಸಿದ್ರೆ ಮತ್ತೆ ಅವನಿಗೆ ಅಂಟಿಡ್ತಕ್ಕಂಥ ಈ ಕಳಂಕ ಹೋಗಿಯೇ ಹೋಗ್ತದೆ ಎಂಬುದು ಇಲ್ಲಿ ಕವಿ ನುಡಿ. ಬಹಳ ಸುಂದರವಾಗಿ ಏನಾಗಿದೆ ಅಂತ ಕೇಳಿದ್ರೆ, ಸಂಪೂರ್ಣವಾಗಿ ರಾವಣ ಈಗ ಮನಸ್ಸನ್ನ ತೊಳೆದುಕೊಂಡಿದ್ದಾನೆ. ಸೀತೆಯ ಮೇಲೆ ಒಂದು ಗುಲಗಂಜಿಯಷ್ಟು ಕೂಡ ಮೋಹ ಇಲ್ಲ, ಸಂಪೂರ್ಣವಾಗಿ ಬಿಟ್ಟಿದ್ದಾನೆ. ಯಾಕಂದ್ರೆ ಅವ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಕುದಿತಾ ಇದ್ದಾನೆ. ಮುಂದಿನ ಪದ್ಯವನ್ನು ಗಮನಿಸಿ. ಅಂತೂ ಮನದೊಳ್ ಒಗೆದ ಕಾರುಣ್ಯ ರಸಮೆ ಸೀತೆಯುಳ್ ಆದ ಅನುರುಕ್ತತೆಯಂ ಖರ್ಚಿ ಕಳೆಯುವುದು. ಅಂತು ಮನದೊಳ್ ಒಗೆದ, ಅಂತು ಮನಸ್ಸಿನ ಒಳಗೆ ಒಗೆದ, ಮೂಡಿದ, ಒಗೆ ಅಂದ್ರೆ ಹುಟ್ಟು ಅಂತ ಅರ್ಥ, ಒಗೆ ಅಂದ್ರೆ ಮೂಡುವುದು ಅಂತ, ಮೂಡಿದೆ, ಮನಸ್ಸಿನ ಒಳಗೆ ಮೂಡಿತ್ತು ಕಾರುಣ್ಯ ರಸ. ಸೀತೆಯಲ್ಲಿ ಕಾರುಣ್ಯ ರಸ, ಯಾಕೆ ಕಾರುಣ್ಯ ರಸ ಹುಟ್ಟಿತು ಅಂತ ಹೇಳಿದ್ರೆ, ಸೀತೆಯುಳ್ ಆದ ಅನುರುಕ್ತತೆಯಂ ಖರ್ಚಿ ಕಳೆಯುವುದು. ಸೀತೆಯಲ್ಲಿ ಆಗಿರ್ತಕ್ಕಂಥ ಅನುರುಕ್ತತೆ, ಏನು ಒಂದು ಕೆಟ್ಟ ಪ್ರೀತಿ, ಏನು ಮೋಹ ಹುಟ್ಟಿತ್ತು, ಅದು ಖರ್ಚಿ ಕಳೆದಿದೆ. ಅದು ಎಲ್ಲವೂ ತೊಳೆದು ಹೋಗಿದೆ. ಖರ್ಚಿ ಕಳೆದಿದೆ ಅಂದ ತೊಳೆದು ಹೋಗಿದೆ. ಕಾರುಣ್ಯ ರಸ ಈಗ ಹುಟ್ಟಿದೆ ಸೀತೆಯ ಮೇಲೆ. ಎಂಥ ಕಾರುಣ್ಯದ ರಸ ಹುಟ್ಟಿದೆ ಅಂತ ಹೇಳಿದ್ರೆ, ಸೀತೆಯ ಮೇಲಿರ್ತಕ್ಕಂಥ ಎಲ್ಲಾ ಕೆಟ್ಟ ಪ್ರೀತಿಯೂ ಕೂಡ, ವ್ಯಾಮೋಹವೂ ಕೂಡ ತೊಳೆದು ಹೋಗಿದೆ. ಯಾಕಂದ್ರೆ ಪರಿಶುದ್ಧನಾಗಿದ್ದಾನೆ ಈಗ ರಾವಣ. ಹೀಗೆ ಖರ್ಚಿ ಕಳೆದ ಮೇಲೆ, ಖರ್ಚಿ ಕಳೆಯುವುದು, ಆ ಕೆಟ್ಟ ಪ್ರೀತಿ ಹೋದ ಮೇಲೆ ಸ್ವಭಾವ ಪರಿಣಿತಿಯುಳ್, ಬಹಳ ಚಂದದ ಸ್ವಭಾವ ರಾವಣದ್ದು. ಸ್ವಭಾವ ಪರಿಣಿತಿ, ಯಾಕಂದ್ರೆ ಪರಂಗನಾವಿರತಿ ವ್ರತಧಾರ್ಯವ, ಏಕಪತ್ನಿ ವ್ರತಸ್ಥನಾಗಿದ್ದವ. ಸ್ವಭಾವ ಪರಿಣಿತಿಯಲ್ಲಿ ನಿಂದು, ಸ್ವಭಾವ ಪರಿಣಿತಿಯುಳ್ ನಿಂದು, ತನ್ನ ನಿಜ ಸ್ವಭಾವದಲ್ಲಿ, ರಾವಣನ ನಿಜ ಸ್ವಭಾವದಲ್ಲಿ ನಿಂದು, ಸ್ವಕೀಯ ಆಪ್ತ ಪುರುಷ ಪರಿಷತ್ ಜನಕ್ಕೆ ಇಂತೆಂದಂ. ಸ್ವಕೀಯ ಆಪ್ತ ಪುರುಷ ಪರಿಷತ್ ಪ್ಲಸ್ ಜನ, ಪರಿಷತ್ ಜನಕ್ಕೆ ಇಂತು ಎಂದ, ಹೀಗೆ ಹೇಳಿದ. ತನ್ನ ಸ್ವಕೀಯರಾಗಿರ್ತಕ್ಕಂಥ ಆಪ್ತವಾಗಿರ್ತಕ್ಕಂಥ ಆಪ್ತ ವರ್ಗದವರಿಗೆ, ಪುರುಷ ಜನರಿಗೆ, ಪುರುಷ ಪರಿಷತ್ ಜನ, ಪುರುಷ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಸಭೆಗಳಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲದೆ ಇರುವುದು ಇರಬಹುದು, ಅಥವಾ ಒಂದು ಏನು ತನ್ನ ಆಪ್ತ ಬಳಗ, ಯಾವುದೇ ಒಬ್ಬ ಮಂತ್ರಿಗೊಂದು ಆಪ್ತ ಬಳಗ ಅಂತ ಇರ್ತದೆ, ಆ ಆಪ್ತ ಬಳಗಕ್ಕೆ ಬಹಳ ಪುರುಷ ಪರಿಷತ್ತಿನ ಜನರಿಗೆ ಹೀಗೆ ಹೇಳಿದ. ಏನ್ ಹೇಳಿದ ಎಂಬುದು ಮುಂದಿನ ಪದ್ಯಭಾಗ. ವಿದ್ಯಾರ್ಥಿಗಳೇ, ನಿಜ ಸ್ವಭಾವದಲ್ಲಿ ನಿಂತು ಸ್ವಕೀಯ ಆಪ್ತ ಪುರುಷ ಪರಿಷತ್ ಜನಕ್ಕೆ, ಆಪ್ತ ವರ್ಗದವರಿಗೆ, ಪರಿಷತ್ ಜನರಿಗೆ ರಾವಣ ಏನ್ ಹೇಳ್ತಾನೆ ಎಂಬುದು ಮುಂದಿನ ಪದ್ಯಭಾಗ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ಪದ್ಯಭಾಗದಲ್ಲಿ ಸೀತೆಯ ಬಗ್ಗೆ ಮತ್ತು ತಾನು ಮಾಡಿರುವ ತಪ್ಪಿನ ಬಗ್ಗೆ, ನಾನು ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ಬಹಳ ಸುಂದರವಾಗಿ ನಾಗಚಂದ್ರ ವರ್ಣಿಸ್ತಾ ಹೋಗ್ತಾನೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡುವ ಅಂತ ಹೇಳ್ತಾ, ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಈ ಪದ್ಯಭಾಗದಲ್ಲಿ ನಿಮಗೆ ಅರ್ಥ ಆಗದೇ ಇರುವ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಅಂತ ಹೇಳ್ತಾ, ವಿಡಿಯೋವನ್ನು ಆದಷ್ಟು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.